19/6/2026 ಏನು ಈ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕಂತ ತಿಳ್ಕೊಂಡು ಮುದ್ದೇಬಿಹಾಳ ಬಂದು ಕರೆ ಕೊಟ್ಟಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ. ನಾನು ನೇರವಾಗಿ ಹೇಳ್ತೇನೆ. ಯಾಕಂತ ಕೇಳಿದರೆ ನಿನ್ನೆ ಕೂಡ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇವೆ ಭಾಳ ಸ್ಪಷ್ಟವಾಗಿ, ಯಾವುದೇ ಕಾರಣಕ್ಕೂ ಸಹ ಪಬ್ಲಿಕ್ಕಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ರೈತಾಪಿ ವರ್ಗದವರು ಯಾವುದೇ ಕಾರಣಕ್ಕೂ ತೊಂದರೆ ಮಾಡುವಂತ ತಿಳ್ಕೊಂಡು ನಿನ್ನೆ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಇವತ್ತು ಅದನ್ನೆಲ್ಲ ಬಿಟ್ಟುಕೊಂಡು ಅಂಗಡಿ ನನಗೆ ಎಷ್ಟೋ ಫೋನ್ಗಳು ಬಂದರು, ಅಂಗಡಿ ಮಾಲೀಕರು ಫೋನ್ ಬಂದರು ನನಗೆ. ಅವ್ರಿಗೆ ಹೋಗಿ ಒತ್ತಾಯ ಮಾಡಿ ದಬ್ಬಳಿಕೆ ಮಾಡಿ ಅಂಗಡಿ ಬಂದ್ ಮಾಡ್ತಿಲ್ಲ ಅಂತ ಕೇಳಿದ್ರಂತ. ಇದು ಭಾಳ ಖಂಡನೀಯ. ಯಾಕಂತ ಕೇಳಿದ್ರೆ ಅವ್ರು ಸಚಿವರಾಗ ಮತ್ತು ನಾವು ಅದಕ್ಕೇನಾದರೂ ಈ ಬಗ್ಗೆ ಇರೋದಿಲ್ಲ. ಅವ್ರು ಸಚಿವರಾಗಿ ನಮ್ಮ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಶಾಲಾ ಮಕ್ಕಳಿಗೆ ತೊಂದರೆ ಕೊಟ್ಟು ಇವತ್ತು ನೋಡಿ ಆಲಿಮೆಟ್ರಿ ರೋಡಿಗೆ ಬಂದು ಕೇಸ್ ಇಲ್ಲಿ ಬಂದು ನಾವು ಒಂದು ಪತ್ರಿಕಾಗೋಷ್ಠಿ ಕರಿತಕ್ಕಂಥ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ ಬಸ್ಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಇದು ಅತ್ಯಂತ ರಾಜಕೀಯ ಸಂಗತಿ. ಮಾನ್ಯ ಶಾಸಕರೇ, ನೀವು ವಿನಂತಿ ಮಾಡ್ತೀನಿ, ನಿಮ್ಮಲ್ಲಿ ನೀವು ಹಿರಿಯ ಶಾಸಕರಿದ್ದೀರಿ. ಈ ರೀತಿಯಾಗಿ ಪಬ್ಲಿಕ್ಗೆ ತೊಂದರೆ ಕೊಟ್ಟು ಶಾಲಾ ಮಕ್ಕಳಿಗೆ ತೊಂದರೆ ಕೊಟ್ಟು ಸಚಿವ ಸ್ಥಾನ ತೊಗೊಳ್ಳೋದೇನೋ ಅಷ್ಟು ಅವಶ್ಯಕತೆ ಅಲ್ಲ. ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ನೀವು ಏನಿದ್ರು ಮೊದಲು ಈ ಕ್ಷೇತ್ರದ ಜನರ ಬಗ್ಗೆ, ಈ ಕ್ಷೇತ್ರದ ಶಾಲಾ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರಬೇಕಾಗಿತ್ತು. ಯಾಕ್ರಿ ಬಸ್ ಬಂದ್ ಮಾಡಿ ಬಸ್ ಇಲ್ಲಿಲ್ಲ ಸ್ಟಾಪ್ ಮಾಡ್ಕೊಂಡು ಹೋಗೋದು, ಅಂಗಡಿ ಮುಗ್ಗಟ್ಟುಗಳನ್ನು ಒತ್ತಾಯ ಮಾಡಿ ನಿಮ್ಮ ಕಾರ್ಯಕರ್ತರು ಬಂದು ಮಾಡಿಸಿದ್ದು ತಪ್ಪಲ್ಲ ಸರ್. ಇದು ಕಾನೂನಾತ್ಮಕವಾಗಿ ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಹೇಳ್ತೇನೆ ಭಾಳ ಸ್ಪಷ್ಟವಾಗಿ. ಪೊಲೀಸ್ ಇಲಾಖೆಗೆ ಮಾನ್ಯ SP ಸಾಹೇಬರು ನಿಮಗೆ ನಿನ್ನೆನೂ ಕೂಡ ಹೇಳ್ತೀನಿ, ಈಗಲೂ ಕೂಡ ಹೇಳ್ತೇನೆ. ಈಗಲೂ ನಾನು ನಿಮ್ಗೆ ಕಾಲ್ ಮಾಡಿ ಮಾತಾಡಿದ್ದೀನಿ. ಯಾಕೆ ಈ ವ್ಯವಸ್ಥೆ ನೀವು ರಾಜಕೀಯ ಮಾಡಿಬಿಡಿ, ನಮಗೆ ಅದ್ರ ಬಗ್ಗೆ ಸಂಬಂಧಪಡೋದಿಲ್ಲ ಅಂತ ಹೇಳ್ತಾ ಇದ್ದೇನೆ ನೇರವಾಗಿ. ಅವು ಏನೇ ಇದ್ರು ತಮ್ಮ ಮನೆಯೊಳಗೆ ಇಟ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೆ ಹೋಗಿ ಅಂಗಡಿ ಮಾಲಕರಿಗೆ ದಬ್ಬಳಿಕೆ ಮಾಡೋದಾಗಲಿ ಅಥವಾ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದು ಅನ್ನೋದಾಗಲಿ ಅಥವಾ ಶಾಲಾ ಮಕ್ಕಳಿಗೆ ಅಥವಾ ಸಾರ್ವಜನಿಕರಿಗಾಗಲಿ ತೊಂದರೆ ಮಾಡುವುದು ತಪ್ಪು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ಬಸವರಾಜ್ ಸಿದ್ದಾಪುರ ಅವರು ಹೇಳಿದರು. ಏನು ಮಾನ್ಯ ಶಾಸಕರು, ನಮ್ಮ ಮತಕ್ಷೇತ್ರದ ಶಾಸಕರು ಇವತ್ತು ಈ ಶಾಲಾ ಮಕ್ಕಳು ಇನ್ನೇ ಬರುವಾಗ ನೋಡಿದ್ದೀವಿ ನಾವು. ಅಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಇಲ್ಲಿ ಪೆಟ್ರೋಲ್ ಬಂಕ್ವರೆಗೆ ನಡ್ಕೊತ ಬರುವಂಥ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆಯಾ ಅಂದರೆ ಇದು ಯಾವ ಮಟ್ಟಿಗೆ ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಅರ್ಥ ಆಗಕ್ಕಿಲ್ಲ. ಇವ್ರಿಗೆ ಸಚಿವ ಸ್ಥಾನ ಸಿಗಲಿ, ಹೈಕಮಾಂಡಲ್ಲಿ ತಾವು ಸಚಿವ ಸ್ಥಾನವನ್ನು ಪಡೆದುಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಮತಕ್ಷೇತ್ರ ಓಟ್ ಹಾಕಿದ ಜನರಿಗೆ ನೋವು ಕೊಟ್ಟು ಇವರು ಸಚಿವ ಸ್ಥಾನ ಪಡೆದುಕೊಳ್ಳುವುದು ಇದೇನು ಅಷ್ಟು ಶೋಭೆ ತರುವಂಥದ್ದಲ್ಲ. ಅದಕ್ಕಾಗಿ ಈ ಕೂಡಲೇ ಬಸ್ಗಳನ್ನು ಚಲೋ ಮಾಡದೆ ಹೋದಲ್ಲಿ ನಾವು ಇಲ್ಲಿಂದ ಸೀದಾ ಈಗ PSI ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ತೊಂದರೆ ಆಗ್ತಿದೆ. ಮಕ್ಕಳು ವೃತ್ತರು ಎಲ್ಲ ನಡ್ಕೊತ ಬರೋಕ್ಕಾಗ್ತಾ ಇಲ್ಲ. ಇದೇ ಬೈಕ್ನಲ್ಲಿ ಬರ್ಬೇಕಾದ್ರೆ ನೋಡಿದ್ದೀವಿ, ಅಲ್ಲಿಂದ ನಡ್ಕೊತ ಬರ್ತಾ ಇದ್ದಾರೆ. ಆ ಕಡೆ ತಾಳಿಕೋಟೆ ಸೈಡ್, ಆ ಕಡೆ ತಾಳಿಕೋಟೆ ರೋಡಿಗೆ ಕೂಡ ಆ ಕಡೆ ಗಾಡಿ ನಿಂದಿರ್ಸಾರ, ಇಲ್ಲಿ ಗಾಡಿ ನಿಂದಿರ್ಸಾರ. ಇಮಿಡಿಯೇಟಾಗಿ ಬಸ್ಗಳನ್ನು ಚಾಲೂ ಮಾಡದೆ ಹೋದ್ರಿ ಸದ್ಯ ನಾವು ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ. ಹೋರಾಟ ಮಾಡೋದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಕಾನೂನಾತ್ಮಕವಾಗಿ ಏನಪ್ಪ ಅಂದ್ರೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಾಮಾಜಿಕವಾಗಿ ಇಡೀ ಏನಪ್ಪ ಅಂದ್ರೆ ಒಂದು ಪಟ್ಟಣ ಬಂದು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ತಮ್ಮ ಹೈಕಮಾಂಡ್ ಅಥವಾ ತಮ್ಮ ಮಂತ್ರಿಯವರು ಏನಪ್ಪ ಅಂದ್ರೆ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಏನಪ್ಪ ಅಂದ್ರೆ ಸಾರ್ವಜನಿಕರವಾಗಿ ಏನಪ್ಪ ಅಂದ್ರೆ ಬಹಿರಂಗವಾಗಿ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಏನಪ್ಪ ಅಂದರೆ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಅಪರಾಧ, ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಇದು. ಅಂಥ ಒಂದು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥವ್ರಿಗೆ ಇವ್ರಿಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಆ ಇಲಾಖೆ ಅವ್ರ ಪರಿಸ್ಥಿತಿಯನ್ನು ಲ್ಯಾಂಡ್ ಆರ್ಡರ್ ಏನು ಮಾಡಾಕತ್ತದ, ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಪಾಲಿಸ್ತಾರೆ ಅಂತಕ್ಕಂಥ ಹೇಳಾಕತ್ತದ. ಪ್ರತಿಭಟನೆ ಮಾಡಲಿ, ತಮ್ಮ ವೈಯಕ್ತಿಕವಾಗಿ ಪ್ರತಿಭಟನೆ ಮಾಡಲಿ. ಅದನ್ನು ಬಿಟ್ಟು ಏನಪ್ಪ ಅಂದ್ರೆ ಬಸ್ ಸ್ಟಾಪ್ ಮಾಡೋದು, ವೈಯಕ್ತಿಕವಾಗಿ ಏನಪ್ಪ ಅಂದ್ರೆ ಅಂಗಡಿ ಮುಂಗಡಿಗಳನ್ನು ಮುಚ್ಚೋದು, ಇದೇನಪ್ಪ ಅಂದ್ರೆ ಕಾನೂನಿಗೆ ಮಾಡ್ತಕ್ಕಂಥ ಅತ್ಯಂತ ಅಕ್ಷಮ್ಯ ಅಪರಾಧ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ತಕ್ಷಣ ಏನಪ್ಪ ಅಂದ್ರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾರ್ವಜನಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಬಸ್ ಸಂಚಾರವನ್ನು ಈಗಲೇ ಪ್ರಾರಂಭ ಮಾಡಬೇಕು. ಇಲ್ಲದಿದ್ದರೆ ಏನಪ್ಪ ಅಂದ್ರೆ ನಾವು ಪೊಲೀಸ್ ಇಲಾಖೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಾವು ಒಂದು ಸಣ್ಣ ಹೋರಾಟ ಮಾಡ್ಬೇಕಾದ್ರೆ 10 ಸಲ ಕುಂತು ನಮ್ಗೆ ಏನಪ್ಪ ಅಂದರೆ ಎಲ್ಲರನ್ನೂ ಕರೆದು DYSP CPI ಅವ್ರನ್ನ ಕರೆದು ಏನಪ್ಪ ಅಂದ್ರೆ ನಮ್ಮ ಪರ್ಮಿಷನ್ ಕೊಡೋಕೆ ಒದ್ದಾಡ್ತಾರೆ. ಆದರೆ ಸುಮ್ಮನೆ ಏಕಾಏಕಿದೆ. ಇದು ವೈಯಕ್ತಿಕ ಸಮಸ್ಯೆ, ಇದು ಶಾಸಕರ ಸಮಸ್ಯೆ. ಅವ್ರಿಗೆ ವೈಯಕ್ತಿಕ ಅವ್ರಿಗೇನಪ್ಪ ಅಂದ್ರೆ ಸಿಚುವೇಶನ್ ಸಿಗಲಿ ಬೇಡಲ್ಲ, ಅದಕ್ಕೆ ನಮಗೂ ಖುಷಿ ಐತಿ. ಆದರೆ ಏನಪ್ಪ ಅಂದ್ರೆ ಇದು ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಏನಪ್ಪ ಅಂದ್ರೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸವನ್ನು ಬಂದ್ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ನಾವು ವಿರೋಧ ಮಾಡ್ತೀವಿ ಅಂತಕ್ಕಂಥದ್ದು.